LSG ತಂಡವನ್ನ ಅಫಿಷಿಯಲಿ ಮನೆಗೆ ಕಳುಹಿಸಿದ ಅಭಿಷೇಕ್ ಶರ್ಮಾ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹೇಳಿದೆ ಬೆಳಿಗ್ಗೆ ವಿಡಿಯೋ ಬರ್ತದೆ ಅಂತ. ನಮ್ಗೆ ಹುಷಾರಿಲ್ಲ, ಬೆಳಿಗ್ಗೆ ಎದ್ದಸ ಲೇಟ್ ಆಯಿತು, ಮತ್ತೆ ಆಫೀಸ್ ಕೆಲಸ ಇತ್ತು. ಈಗ ಲಂಚ್ ಬ್ರೇಕಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ನೀವು ಯಾರು ಸಹ ವೆಯ್ಟ್ ಮಾಡ್ತಿರಲಿಲ್ಲ ಅಂತ ಗೊತ್ತುಂಟು ಬಿಡಿ. ಎನಿವೇಸ್, ನಿಮಗೆ ಮ್ಯಾಚ್ ಎಂತ ಆಯಿತು ಅಂತ ನಿಮಗೆ ಗೊತ್ತುಂಟು. ಪಂತ್ ಅಂತ ಬರ್ತದೆ ಬೇಕಂತ ಹೇಳ್ತಾ ಇರೋದು. ಪಂತಿಂದ ಕೂಡ LSG ಮನೆಗೆ ಹೋಯಿತು. ಆ್ಯಂಡ್ ಅಭಿಷೇಕ್ ಶರ್ಮಾ ಅವರು ನಿನ್ನೆ ಒಂದು ಆಟ ಆಡಿದ್ರು ನೋಡಿ. ಇದು ಟಾರ್ಗೆಟ್ ನನ್ನ ಲೆವೆಲಿಗೆ ಅಲ್ವೇ ಅಲ್ಲ ಅನ್ನುವ ರೇಂಜಲ್ಲಿ ಬ್ಯಾಟ್ ಬೀಸಿದ್ರು. ಅವರು ಆ ರೇಂಜಿಗೆ ಹೊಡೆದೋದಕ್ಕೆ SRH ಆರಾಮದಾಯಕವಾಗಿ LSG ಮೇಲೆ ವಿನ್ ಸಾಧಿಸಿತು. LSG ಅಫಿಷಿಯಲಿ ಎಕ್ಸಿಟ್ ಆಯಿತು. ಅಂದರೆ ಎಲ್ರಿಗೂ ಸಹ ಗೊತ್ತಿತ್ತು ಇವರಿಗೆ ಆಗುದಿಲ್ಲ. ಈವನ್ ಮ್ಯಾಥಮ್ಯಾಟಿಕಲಿ ಅವರು ಪ್ಲೇ ಆಫಿಗೆ ಕ್ವಾಲಿಫೈ ಆಗುವಂತಹ ಸಿನಾರಿಯೋ ಇದ್ರೂ ಕೂಡ ನಾವೆಲ್ಲರೂ ಸಹ ಮಾತಾಡ್ತಿದ್ದದ್ದು ಮುಂಬೈ ಕ್ವಾಲಿಫೈ ಆಗ್ತದೆ ಪ್ಲೇ ಆಫಿಗೆ ಅಥವಾ ಡೆಲ್ಲಿ ಕ್ವಾಲಿಫೈ ಆಗ್ತದೆ ಅಂತ. ಯಾರು ಸಹ LSG ಕ್ವಾಲಿಫೈ ಆಗ್ತದೆ ಅಂತ ಕೇಳ್ತಾನೆ ಇರಲಿಲ್ಲ, ಹೇಳೋದು ಬಿಡಿ ಕೇಳ್ತಾನೆ ಇರಲಿಲ್ಲ. ಈಗಂತೂ ಜಗಜ್ಜಾಹೀರಾಗಿದೆ ಅಫಿಷಿಯಲಿ. SRH ಹೇಗೋ ಅವರು ಎಕ್ಸಿಟ್ ಆಗಿದ್ದಾರೆ. LSG ಅನ್ನು ಸಹ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ LSG ಮತ್ತೆ ಪುನಃ ಯಾರ ಮೇಲೆ ಅವರು ಡಿಪೆಂಡ್ ಆಗಿರೋದು? ಅಫ್ಕೋರ್ಸ್ ಎಲ್ರಿಗೆ ಸಹ ಗೊತ್ತುಂಟು, ಮಾರ್ಕ್ರಮ್, ಮಾರ್ಷ್, ಪೂರನ್, ಇವರು 3 ಜನರ ಮೇಲೆ ಅವಲಂಬಿತವಾಗಿರುವಂತಹ ತಂಡ LSG. 205 ರನ್ ಹೊಡೀತು. ಫಸ್ಟ್ ವಿಕೆಟ್ಗೆ 100+ ಪಾರ್ಟ್ನರ್ಶಿಪ್ ಮಾರ್ಷ್ ಮತ್ತು ಮಾರ್ಕ್ರಮ್ ಅವರ ಕಡೆಯಿಂದ. 1 ಪಾಯಿಂಟ್ ಆಫ್ ಟೈಮಲ್ಲಿ 11 ಓವರ್ಗೆ 115 ರನ್ ಹೊಡೆದಾಗಿದೆ. LSG ತಂಡ ಮಿನಿಮಮ್ 220, 230 ಹೊಡಿಬೇಕು, 200 ಅಷ್ಟು ಹೊಡಿಬಹುದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು. ಮಿಡ್ಲ್ ಓವರ್ಸಲ್ಲಿ ಪಟಾರ್ ಅಂತ ಸ್ಲೋ ಆಯಿತು. ಕೊನೆಗೆ ಒಂದು 2 ಓವರಲ್ಲಿ ರನ್ ಬಂತು, 200ರ ಗಡಿ ದಾಟಿತ್ತು. ಬಟ್ 11 ಓವರ್ಗೆ ನೋ ಲಾಸ್ಗೆ 115 ಇದ್ದಾಗ ಒಂದು ದೊಡ್ಡ ಸ್ಕೋರ್ ಬರ್ತದೆ, ಇನ್ನೂ ಸಹ ದೊಡ್ಡ ಸ್ಕೋರ್ ಬರ್ತದೆ ಅಂತ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದದ್ದು. ಮಾರ್ಚ್ ಅವರು 27 ಬಾಲಿಗೆ 50 ಹೊಡೆದ್ರು, ಮಾರ್ಕ್ರಮ್ ಅವರು ಕೂಡ 27 ಬಾಲಿಗೆ 50 ಹೊಡೆದ್ರು. ಎರಡೂ ಕಡೆಯಿಂದ ಡಮ್ ಅಂತ ಇಬ್ರು ಸಹ ಹೊಡಿತಾ ಇದ್ದಾರೆ. ಇಬ್ರು ಔಟ್ ಆದಾಗ ಮಾರ್ಚ್ ಅವರು 39 ಬಾಲಿಗೆ 65 ರನ್ ಹೊಡೆದ್ರೆ, ಮಾರ್ಕ್ರಮ್ ಅವರು 38 ಬಾಲಿಗೆ 61 ರನ್ ಹೊಡೆದ್ರು. 60+ ಸ್ಕೋರ್. ಇಬ್ರು ಕೂಡ 160+ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು. 1 ಡೌನ್ ಬಂದಂತಹ ಆಟಗಾರ ಅವರದ್ದು ಎವರ್ ಕನ್ಸಿಸ್ಟೆಂಟ್ ಪಂತ್. ಟ್ರಾಲ್ ಮಾಡ್ತಾ ಇಲ್ಲ, ರೋಸ್ಟ್ ಮಾಡ್ತಾ ಇಲ್ಲ, ಹೀ ಈಸ್ ಕನ್ಸಿಸ್ಟೆಂಟ್. LSG ಪಾಳ್ಯಕ್ಕೆ ಕನ್ಸಿಸ್ಟೆಂಟಾಗಿ ಫೇಲ್ ಆಗ್ತಾ ಇದ್ದಾರೆ. ಸೊ ಹೀ ಈಸ್ ಕನ್ಸಿಸ್ಟೆಂಟ್. ಅವ್ರು ಬಂದದ್ದು ರನ್ನಿನ ಗತಿ ಕಡಿಮೆ ಆಯಿತು. 6 ಬಾಲಿಗೆ 7 ರನ್. ಎಲ್ಲಿ ಸಹ ಸಾಕಾಗೋದಿಲ್ಲ ಅಣ್ಣ, ಎಂತ ಮಾಡ್ತಾ ಇದ್ದಾರೆ. ಯಾವುದೇ ಓನರಿಗಾದರೂ ಕೂಡ ಫ್ರಸ್ಟ್ರೇಟ್ ಆಗ್ತದೆ. ಸೊ ಅದರಲ್ಲಿ LSG ಓನರನ್ನು ಆಡ್ಕೊಂಡು ನಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವರ ಇನ್ನಿಂಗ್ಸ್ ನೋಡಿ ಮಾರೆ, ಅವ್ರು ಔಟ್ ಆದಮೇಲೆ ಇಶಾನ್ ಮಲಿಂಗ್ ಅವರು ಭಾರಿ ಚಂದದ ಕ್ಯಾಚ್ ಹಿಡಿದ್ರು, ರಿಟರ್ನ್ ಕ್ಯಾಚ್ ಹಿಡಿದ್ರು, ಅದರಲ್ಲಿ ಡೌಟ್ ಇಲ್ಲ. ಬಟ್ ಸ್ಟಿಲ್ ಒನ್ಸ್ ಅಗೇನ್ ಒನ್ ಮೋರ್ ಫೇಲ್ಯೂರ್ ಪಂತ್ಗೆ. ಅವ್ರು ಔಟ್ ಆದ ಕೂಡಲೇ ಬಾಲ್ಕನಿಯಿಂದ ಸೀದಾ ಪೆವಿಲಿಯನ್ ಒಳಗೆ ರೂಮ್ ಒಳಗೆ ಹೋಗಿಬಿಟ್ರು LSG ಓನರು. ಅಲ್ಲಿ ಹೋಗಿ ಫುಲ್ಲು ಫ್ರಸ್ಟ್ರೇಷನಲ್ಲಿ ಕಿರ್ಚಿರ್ಬೋದು. ಎಂಥ ಓನರ್ಗೆ ಫ್ರಸ್ಟ್ರೇಟ್ ಆಗ್ತದೆ? ಇದೆಂತ ಮಾರ, ಕ್ಯಾಪ್ಟನ್ ಹೀಗೆ ಆಡ್ತಾ ಇದ್ದಾರೆ. 27 ಕೋಟಿ IPL ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಪೇಯ್ಡ್ ಪ್ಲೇಯರ್ ಈಗ ಪಂತ್. 27 ಕೋಟಿಗೆ ಅದರ ಅರ್ಧದಷ್ಟು ಸಹ ನ್ಯಾಯ ಒದಗಿಸ್ತಾ ಇಲ್ಲ. ಅರ್ಧ ಬಿಡಿ, 10% ಸಹ ನ್ಯಾಯ ಒದಗಿಸ್ತಾ ಇಲ್ಲ. ಅವರ ಟೀಮಲ್ಲಿ ಮೋಸ್ಟ್ ಫೇಲ್ಯೂರ್ ಪ್ಲೇಯರ್ ಅಂತಂದರೆ ಪಂತ್. ಬೇರೆ ಅವರು ಎಲ್ಲಿಯಾರು ಕ್ಯಾಪ್ಟನ್ ಆಗಿರೋದಿದ್ದರೆ ಫಸ್ಟ್ 4 ಮ್ಯಾಚ್ ಆದಮೇಲೆ ಹೊರಗೆ ಕೂರಿಸ್ತಿದ್ರು, ಜಸ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ರೆ. ಕ್ಯಾಪ್ಟನ್ ಆಗಿರೋದ್ರಿಂದ ಬೇರೆ ದಾರಿ ಇಲ್ಲ, ಪಾಪ ಆಡಿಸ್ತಾ ಇದ್ದಾರೆ. ಆ್ಯಂಡ್ ಪೂರನ್ ಅವರು ಅಂದರೆ ನೋಡಿ, ಫಸ್ಟ್ ಹಾಫ್ ಆಫ್ ದಿ LSG ಭಾರಿ ಚೆಂದ ಮಾಡಿ ಆಡಿದರು LSG. ಯಾಕೆ? ಪೂರನ್ ಅವರ ಕೃಪಾ ಕಟಾಕ್ಷದಿಂದಾಗಿ. ಫಸ್ಟ್ 6 ಮ್ಯಾಚಲ್ಲಿ ಅವರ ಆ್ಯಾವ್ರೇಜ್ ಇದ್ದದ್ದು 69. ಫಸ್ಟ್ 5 ಮ್ಯಾಚಲ್ಲಿ ನಾನು ಕೊಡ್ತೇನೆ 69 ಆ್ಯಾವ್ರೇಜ್. 31 6 ಆಲ್ರೆಡಿ ಹೊಡೆದಾಗಿತ್ತು. ಸೊ ಆವಾಗ ಪ್ರಚಂಡ ಫಾರ್ಮಲ್ಲಿತ್ತು LSG. ಯಾಕಂತಂದರೆ ಪೂರನ್ ಅವರು ಪ್ರಚಂಡ ಫಾರ್ಮಲ್ಲಿದ್ದರು. ಬಟ್ ನೆಕ್ಸ್ಟ್ 6 ಮ್ಯಾಚಲ್ಲಿ ಪೂರನ್ ಅವರ ಆ್ಯಾವ್ರೇಜ್ 69ರಿಂದ 12ಕ್ಕೆ ಇಳಿತು. ನೆಕ್ಸ್ಟ್ 6 ಮ್ಯಾಚಲ್ಲಿ ಬರೀ 3 6 ಹೊಡೆದಿದ್ದರು. ಸಿಕ್ಕಾಪಟ್ಟೆ ಫೇಲ್ಯೂರ್. ಅವ್ರು ಫೇಲ್ಯೂರ್ ಆದದ್ದು. LSG ಕೂಡ ಫೇಲ್ಯೂರ್ ಆಗಿತ್ತು. ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಆಡಿದ್ರು ಅಂತ ಕಾಣ್ತದೆ. ನಿನ್ನೆ ಕೊನೆಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 26 ಬಾಲಿಗೆ 45 ರನ್ ಹೊಡೆದ್ರು, 1 6 ಎಲ್ಲ ಹೊಡೆದ್ರು. ಅವರು 26 ಬಾಲ್ ಆಡಿ ಕೇವಲ 1 6 ಹೊಡೆದದ್ದು ಶಾಕಿಂಗ್. ಇಲ್ಲದಿದ್ರೆ 26 ಬಾಲ್ ಆಡಿದ್ರೆ ಒಂದು 5-6 6 ಬರಬೇಕಿತ್ತಪ್ಪ. ಆ ಥರದ ಒಂದು ಆಟಗಾರ ಪೂರನ್. ಎನಿವೇಸ್, ಬಟ್ ಫಾರಿನ್ ಪ್ಲೇಯರ್ಸ್ ಬಿಟ್ಟರೆ ಬೇರೆ ಯಾರು ಆಡ್ತಾ ಇಲ್ಲ. ಪಂತ್ ಅಂತೂ ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗಿದ್ದಾರೆ LSGಗೆ. ಅಬ್ದುಲ್ ಸಮದ್ ಮತ್ತು ಆಯುಷ್ ಬದೋನಿ ಅವರು ಔಟ್ ಆದಂತಹ ಟೈಮ್ ಸಿಕ್ಕಾಪಟ್ಟೆ ರಾಂಗ್ ಆಗಿತ್ತು. ಬದೋನಿ ಅವರು 5 ಬಾಲಿಗೆ 3 ರನ್ ಹೊಡೆದ್ರು.
ಸಮದ್ ಅವರು 6 ಬಾಲ್ಗೆ 3 ರನ್ ಹೊಡೆದ್ರು. ಸೊ ಅವರು ಔಟ್ ಆದ ಟೈಮಲ್ಲಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು LSG ತಂಡ ಅವ್ರು 5 ಬಾಲ್ಗೆ 12 ಹೊಡಿಬೇಕಿತ್ತು, 6 ಬಾಲ್ಗೆ ಒಂದು 15 ಹೊಡಿಬೇಕಿತ್ತು. ಆ ಥರದ ಇನ್ನಿಂಗ್ಸ್ ಬಂದಿದ್ರೆ ಇನ್ನೊಂದು 20 ರನ್ ಎಕ್ಸ್ಟ್ರಾ ಆಗ್ತಾ ಇತ್ತು. ಅವ್ರು ಔಟ್ ಆದ ಟೈಮ್ ಮತ್ತು ಅವರ ಸ್ಟ್ರೈಕ್ ರೇಟ್ ನಿನ್ನೆ ಭಾರಿ ಲೋ ಇದ್ದದ್ರಿಂದಾಗಿ ಕೊನೆಗೆ ಆಕಾಶ್ದೀಪ್ 1 ಬಾಲ್ಗೆ 6 ರನ್ ಹೊಡೆದ್ರು, ಮತ್ತು ಶಾರ್ದುಲ್ ಠಾಕೂರ್ ಅವರು ಒಂದು 4 ಎಲ್ಲ ಹೊಡೆದ್ರು, ಅದೆಲ್ಲ ಹೌದು. ಬಟ್ 206 ಲಕ್ನೋ ಪಿಚ್ಚಲ್ಲಿ ಸಾಕು. ಬಟ್ SRH ನಿಮಗೆ ಗೊತ್ತುಂಟು ಯಾವ ಥರದ ಆಟಗಾರರು ಅದರಲ್ಲಿ ಇರುವುದಂತ. ಆಡಿದರೆ ಡಮ 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 ಅಂತ ಆಡ್ತಾರೆ, ಇಲ್ಲದಿದ್ರೆ ಅಯ್ಯಯ್ಯ ಇದೆಂತ ಇದು ಈ ಥರ ಆಡ್ತಿದ್ದಾರಲ್ಲ ಅಂತ ಅನ್ನಿಸ್ತದೆ. ನಿನ್ನೆ ಬೈದವೆ ಹೆಡ್ ಇರಲಿಲ್ಲ, ಹೆಡ್ಡೇ ಕೊಡಲಿಕ್ಕೆ. ಯಾಕಂತಂದ್ರೆ ಅವ್ರಿಗೆ ಕೋವಿಡ್ ಆಗಿದಂತೆ, ಮತ್ತೆ ಪುನಃ ಕೋವಿಡ್ ಸ್ಟಾರ್ಟ್ ಆಯ್ತು ಮಾರ್ರೆ. ಈಗ ಅವ್ರು ಕ್ವಾರಂಟೈನಲ್ಲಿ ಇದ್ದಾರೆ. ಅವರ ಬದಲಿಗೆ ಅಥರ್ವ ತೈಡೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅಥರ್ವ ತೈಡೆ ಅವರು 9 ಬಾಲಿಗೆ 13 ರನ್ ಹೊಡೆದು, ಅದರಲ್ಲಿ 2 ಎಡ್ಜಾಗಿ 4 ಆಗಿತ್ತು. ಎನಿವೇಸ್ ಒಂದು ಆ ಥರದೊಂದು ಒಳ್ಳೆ ಬ್ರಿಸ್ಕ್ ಸ್ಟಾರ್ಟ್ ಅಂತ ಹೇಳ್ತಾರಲ್ಲ ಅದು ಕೊಟ್ಟರು. ಬಟ್ ಮೇನ್ ಮ್ಯಾನ್ ನಿನ್ನೆ ಅಭಿಷೇಕ್ ಶರ್ಮಾ. ಓಹ್ ಯಪ್ಪ ದೇವ, ಏನು ಮಾರ್ರೆ, ಒಂದು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಯಾವ ಬೌಲರ್ ಅನ್ಸ ಬಿಡೋದಿಲ್ಲ. 20 ಬಾಲಿಗೆ 59 ರನ್, ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟ್. 200 ಸ್ಟ್ರೈಕ್ ರೇಟ್ ಎಲ್ಲ ತುಂಬ ಬೋರ್ ಆಯ್ತು ಅಂತ ಕಾಣ್ತದೆ ಅಭಿಷೇಕ್ ಶರ್ಮಾ ಅವರಿಗೆ. 300 ಸ್ಟ್ರೈಕ್ ರೇಟಲ್ಲಿ 4 4 6 6. ಎಸ್ಪೆಷಲಿ ಮ್ಯಾಚಿನ 7th ಓವರ್ ಬಿಷ್ಣೋಯ್ ಅವರು ಹಾಕಿದಂಥ ಓವರಲ್ಲಿ 4 ಬಾಲಿಗೆ 4 6 ಹೊಡೆದ್ರು. ಆ ಓವರಲ್ಲಿ 26 ರನ್ ಹರಿದು ಬಂತು. 4 ಕಂಟಿನ್ಯೂಸ್ 6 ಹೊಡೆದ್ರು. ಕ್ರೇಜಿ ಹಿಟ್ಟಿಂಗ್. ಅವರಿಗೆ ಬೇರೆ ದಾರಿ ಇಲ್ಲ ಅಭಿಷೇಕ್ ಶರ್ಮಾ ಅವ್ರಿಗೆ. ಯಾಕಂತ ಹೇಳ್ತೇನೆ, IPL ದೃಷ್ಟಿಕೋನದಿಂದ ಅವರೇನು ನೋಡ್ತಾ ಇಲ್ಲ. ಯಾಕಂತಂದರೆ ಆಲ್ರೆಡಿ SRH ಎಕ್ಸಿಟ್ ಆಗಿದೆ. ಅವರು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದಾಗಿ ಓಪನಿಂಗ್ ಸ್ಲಾಟ್ಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕಾಣ್ತಾ ಉಂಟು. ನೋಡಿ, ಜೈಸ್ವಾಲ್ RR ತೀರ ಕೆಟ್ಟ ಪ್ರದರ್ಶನ ಕೊಟ್ಟಿರ್ಬೋದು, 9ನೇ ಪ್ಲೇಸಲ್ಲಿ ಇರ್ಬೋದು. ಬಟ್ ಜೈಸ್ವಾಲ್ ಅವರ ಪ್ರದರ್ಶನ ಅತ್ಯಮೋಘವಾಗಿದೆ. ಅವರ ಸ್ಟ್ರೈಕ್ ರೇಟ್ ಆಗಿರ್ಬೋದು, ಹಿಟ್ಟಿಂಗ್ ಅಬಿಲಿಟಿ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಅವರು ಟಾಪ್ 5 ರನ್ ಗೆಟ್ಟರಲ್ಲಿ ಸಹ ಇದ್ದಾರೆ ಈ ಒಂದು IPL ಅಲ್ಲಿ. ಸೊ ಅಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಇನ್ನೊಂದು ಗಿಲ್ ಭಯಾನಕ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ, ಬಿಗ್ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಸೊ ಅವ್ರು ಕಾಯ್ತಾ ಇದ್ದಾರೆ T20ಗೆ. ಅಭಿಷೇಕ್ ಶರ್ಮಾ ಅವರು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಸ್ಯಾಮ್ಸನ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸನ್ ಅವರ ಫಾರ್ಮ್ ಕೈ ಕೊಟ್ಟಿದೆ. ಈಗ ಅಭಿಷೇಕ್ ಶರ್ಮಾ ಅವರು ಕೂಡ ಆಡದಿದ್ದರೆ ಗಿಲ್ ಮತ್ತು ಜೈಸ್ವಾಲನ್ನು ಹಾಕ್ಕೊಳ್ತಾರೆ. ಸೊ ಆದ್ದರಿಂದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು, ನನ್ನ ಸ್ಥಾನ ಉಳಿಸ್ಕೊಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಥರದ ಇನ್ನಿಂಗ್ಸ್ ಆಡಲೇಬೇಕು IPL ಅಲ್ಲಿ. ಸೊ ಅದಕ್ಕೋಸ್ಕರ ಅಂದ್ಕೊಳ್ತೇನೆ, ಗುರು ನಾನು ಪರ್ಫಾರ್ಮ್ ಮಾಡಬೇಕು, ತಾಗೋ ಡಮ ಹೊಡಿತೇನೆ ಅಂತ 20 ಬಾಲಿಗೆ 59 ರನ್ ಹೊಡೆದ್ರು. ಈ ಮ್ಯಾಚ್ ಇಲ್ಲಿಯ ತನಕ ಒಂದು ಥರ ಹೋಗ್ತಾ ಇದ್ರೆ ಅಭಿಷೇಕ್ ಶರ್ಮಾ ಅವರು ಔಟ್ ಆದಾಗ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಯಿತು. ದಿಗ್ವೇಶ್ವರಾತಿ LSG ಪಾಲಿಗೆ ಭಯಂಕರ ಕನ್ಸಿಸ್ಟೆಂಟಿಗೆ ಭಾರಿ ಚಂದದ ಬೌಲಿಂಗ್ ಹಾಕ್ತಾ ಇದ್ದಾರೆ. ಅವರೇ ಮೇಯ್ನ್ ಬೌಲರ್ ಈಗ LSGಗೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಫಸ್ಟ್ ಸೀಸನ್ ಆಡ್ತಿರುವಂಥ ಆಟಗಾರ, ಒಳ್ಳೆ ಕೆಪಾಸಿಟಿ ಉಂಟು, ಒಳ್ಳೆ ಸ್ಪಿನ್ ಬೌಲರ್, ಮುಂದೆ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ಬೋದು, ಗೊತ್ತಿಲ್ಲ. ಬಟ್ ನಂಗೆ ಆ ಮನುಷ್ಯನ ಒಂದು ಆ್ಯಟಿಟ್ಯೂಡೇ ಇಷ್ಟ ಆಗೋದಿಲ್ಲ ಮಾರ್ರೆ. ಈಗ ನೀವು ಕ್ವಶನ್ ಮಾಡ್ಬೋದು, ಏನು ಬ್ಯಾಟ್ಸ್ಮನ್ ಮಾತ್ರ ಸೆಲೆಬ್ರೇಟ್ ಮಾಡ್ಬೋದಾ, ಬೌಲರ್ ಸೆಲೆಬ್ರೇಟ್ ಮಾಡಿದ್ರೆ ದೊಡ್ಡ ಸೆಲೆಬ್ರೇಟ್ ಮಾಡೋದಕ್ಕೂ ಒಂದು ಇತಿಮಿತಿ ಅಂತ ಇರ್ತದೆ. ನೋಡಿ, ಫಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ LSG ಆಡಿದಾಗ ಏನು ಪ್ರಿಯಾಂಶ್ ಆರ್ಯ ಮುಖದ ಹತ್ರ ಹೋಗಿ ಹೀಗೆ ಮಾಡಿದರು. ಪ್ರಿಯಾಂಶ್ ಆರ್ಯ ಮತ್ತು ಅವರಿಬ್ಬರು ಫ್ರೆಂಡ್ಸ್ ಅಂತೆ ಡೆಲ್ಲಿಗೆ ಆಡ್ತಾರಂತ, ಅದೆಲ್ಲ ಓಕೆ. ಬಟ್ ಆದರೂ ಕೂಡ ಕೋಟ್ಯಾಂತರ ಜನ ನೋಡ್ತಾ ಇರೋ ಅವರ ಮುಖದ ಹತ್ರ ಹೋಗಿ ಹೀಗೆ ಮಾಡಿದರು. ವಿಕೆಟ್ ತೆಗೆದ ಮೇಲೆ 20% ಮ್ಯಾಚ್ ಫೈನ್ ಹಾಕಿದರು. ನೆಕ್ಸ್ಟ್ ಮ್ಯಾಚಲ್ಲಿ ಹತ್ತಿರ ಹೋಗಿ ಮಾಡಲಿಲ್ಲ, ಅವರನ್ನು ನೋಡಿಕೊಂಡು ಹೀಗೆ ಮಾಡಿದರು. ಮತ್ತೆ ಪುನಃ IPL ಗವರ್ನಿಂಗ್ ಕೌನ್ಸಿಲ್ ಕರೆದು ಅವರಿಗೆ 20% ಫೈನ್ ಹಾಕಿದ್ರು. ಅಣ್ಣ ಸ್ವಲ್ಪ ನೀನು ನಿನ್ನ ಲಿಮಿಟಲ್ಲಿ ಇರು ಅಂತ. ಅದಾದಮೇಲೆ ಭೂಮಿ ಮೇಲೆ ಸೈನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಓಕೆ. ನೀವು ವಿಕೆಟ್ ತೆಗ್ದು ಎಲ್ಲ ಸೈಡಿಗೆ ಓದಿ ಇಮ್ರಾನ್ ತಾಹಿರ್ ಥರ ಆ ಕಡೆಯಲ್ಲೇ ಓಡಿಕೊಂಡು ಭೂಮಿ ಮೇಲೆ ಕೂತ್ಕೊಂಡು ಸೈನ್ ಆಗ್ತಾ ಇದ್ದಿ, ಫೈನ್. ನೀವು ಪ್ಲೇಯರ್ಸಿಗೆ ಏನು ಸಹ ಇದು ಮಾಡ್ತಾ ಇಲ್ಲ. ನಿನ್ನೆ ಅಭಿಷೇಕ್ ಶರ್ಮಾ ಅವ್ರನ್ನ ಔಟ್ ಮಾಡಿದ ಮೇಲೆ ಅಭಿಷೇಕ್ ಶರ್ಮಾ ಅವ್ರನ್ನ ನೋಡಿ ಹೀಗೆ ಮಾಡಿದ್ದು, ಹೋಗ ಅಂದರೆ ನಿಂದೇನು ನಡೆಯೋದಿಲ್ಲ, ನನ್ನ ಎದುರು ಹೋಗ ಸೀದಾ ಹೋಗ, ಹಾಗೇನು ಅವರನ್ನು ನೋಡಿ ಹೀಗೆ ಮಾಡಿ ಮತ್ತೆ ಸೈನ್ ಹಾಕಿದ್ರು. ಅದು ಅಭಿಷೇಕ್ ಶರ್ಮಾ ಅವರಿಗೆ ಟ್ರಿಗರ್ ಆಯಿತು. ಅಲ್ಲಿ ದೊಡ್ಡ ಜಗಳ ಆಯಿತು. ಅಭಿಷೇಕ್ ಶರ್ಮಾ ಅವ್ರು ಕೂಡ ಹೀಗೆಲ್ಲ ತೋರಿಸಿದ್ರು, ನಿಂದು ಉದ್ದ ಕೂದಲು ಕಟ್ ಮಾಡ್ತೇನೆ ಅಂತ, ಎಂತ ಅಂತ ಗೊತ್ತಿಲ್ಲ. ಬಟ್ ನಾ ಹೇಳೋದು, ದಿಗ್ವಿಜ್ ಅವರಿಗೆ ಯಾರು ಗೈಡ್ ಮಾಡುವವರಿಲ್ವಾ? ಹಾಗಾದರೆ LSG ತಂಡದ ಒಂದು ಆ ಮ್ಯಾನೇಜ್ಮೆಂಟಲ್ಲಿ ಯಾರು ಗೈಡ್ ಮಾಡುವವರಿಲ್ವಾ? ಅಣ್ಣ ನಿನ್ನ ಕೆಲಸ ಎಂತ, ಬೌಲಿಂಗ್ ಹಾಕು, ಸೆಲೆಬ್ರೇಷನ್ ಮಾಡೋದಿದ್ರೆ ಎಲ್ಲ ಸೈಡಿಗೆ ಹೋಗಿ ಮಾಡು, ಯಾರಿಗೂ ಹರ್ಟ್ ಆಗದಿದ್ದಾಗೆ ಮಾಡು, ಏನು ಹೇಳೋದಿಲ್ವಾ? ತುಂಬ ಆ ಒಂದು ಮಾರ್ಗದರ್ಶನದ ಕೊರತೆ ಎದ್ದು ಕಾಣ್ತಾ ಉಂಟು ದಿಗ್ವಿಜ್ ರಾತಿಗೆ.
ಈ ಜಹೀರ್ ಖಾನ್ ಎಲ್ಲ ಕೂತು ಏನು ಗೈಡ್ ಮಾಡ್ತಾರೆ ಹಾಗಾದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಥವಾ ಇಲ್ಲಿ ಮಾಡು 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 ನಾವು ದುಡ್ಡು ಕೊಡ್ತೇವೆ ನಿಂಗೆ 30 ಲಕ್ಷಕ್ಕಲ್ವ ನಾವು ಬೈ ಮಾಡಿರೋದು, ಪರವಾಗಿಲ್ಲ 1 ಕೋಟಿ ಫೈನ್ ಆದರೂ ಪರವಾಗಿಲ್ಲ, ಹೇಗೂ ಓನರ್ ಹತ್ರ ದುಡ್ಡು ಕೊಳಿತಾ ಉಂಟು, ಆ ಓನರ್ 27 ಕೋಟಿ ಪಂತಿಗೆ ಕೊಟ್ಟಿದ್ದಾರಲ್ಲ, ಪಂತ್ ಜೇಬಿಂದವೇ ತೆಗೆದು ಕೊಡ್ತೇವೆ, ನೀನೇನು ಟೆನ್ಷನ್ ಮಾಡಬೇಡ, ಎಂತ ಬೇಕಾದರೆ ಇದು ಮಾಡು, ಸೆಲೆಬ್ರೇಷನ್ ಮಾಡು, ಒಟ್ಟಿನಲ್ಲಿ ಒಂದು ಮೀಮ್ ಕ್ರಿಯೇಟ್ ಆಗಬೇಕಣ್ಣ, ಫುಲ್ ಟ್ರೆಂಡಿಂಗಲ್ಲಿ ಇರಬೇಕಂತ ಹೇಳಿದ್ದಾರೆ. ಎಂತಂದ ಗೊತ್ತಿಲ್ಲ, ಅನ್ನೆಸೆಸರಿ ಸೆಲೆಬ್ರೇಷನ್. ನಿನ್ನೆ ಆ ಥರದ ಜಗಳ ಆಯಿತು. ಆ್ಯಂಡ್ ಈವನ್ ಇನ್ನೊಂದು ಸೆಕೆಂಡ್ ವಿಕೆಟ್ ತೆಗೆದಾಗಲೂ ಕೂಡ ಯಾರ್ದು ಇಶಾನ್ ಕಿಶನ್ ಅವ್ರನ್ನ ಬೋಲ್ಡ್ ಮಾಡಿದಾಗ ಕೂಡ ಹಾಗೆ ಎಂಥದ ಪೆವಿಲಿಯನ್ ಕಡೆಗೇನೋ ತೋರಿಸಿ ಬನ್ರೋ ಏನು ಕಿತ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಮತ್ತೆ ಪುನಃ ಹೀಗೆ ಎಂಥದೋ ಒಂದು ಅನಗತ್ಯವಾದಂಥ ಸೆಲೆಬ್ರೇಷನ್. ಈ ಒಂದು ಇನ್ಸಿಡೆಂಟ್ ಆಗಿ ಈಗ ನಾವು ವಿಡಿಯೋ ಮಾಡೋಗೆಲ್ಲ ನ್ಯೂಸ್ ಬಂದಿದೆ ಆಲ್ರೆಡಿ. ನೆಕ್ಸ್ಟ್ ಮ್ಯಾಚಿಗೆ ಸಸ್ಪೆಂಡ್ ಆಗಿದ್ದಾರೆ. ಬರೀ 50% ಫೈನ್ ಪ್ಲಸ್ ಸಸ್ಪೆಂಡ್ ಮಾಡಿ ಹಾಕಿದ್ದಾರೆ. ಲಾಸ್ಟ್ ಮ್ಯಾಚ್ ಆಡಲಿಕ್ಕೆ ಇಲ್ಲ. ಐ ಥಿಂಕ್ GT ವಿರುದ್ಧ ಅಂತ ಅಂದ್ಕೊಳ್ತೇನೆ. GT ವಿರುದ್ಧ LSG ಯಲ್ಲಿ ಪ್ಲೇಯಿಂಗ್ 11ನಲ್ಲಿ ದಿಗ್ವಿಜಯ್ ರಾತಿ ಇರುವುದಿಲ್ಲ, ಸಸ್ಪೆಂಡ್ ಮಾಡಿದ್ದಾರೆ. ಆ್ಯಂಡ್ ಇವರಿಗೆ 25% ಫೈನ್ ಹಾಕಿದ್ದಾರೆ ಅಭಿಷೇಕ್ ಶರ್ಮಾ ಅವರಿಗೆ ಏನು ದೊಡ್ಡ ವಿಷಯ ಅಲ್ಲ. ಬಟ್ ದಿಗ್ವಿಜಯ್ ರಾತಿಗೆ ಯಾಕೆ ಇನ್ನೂ ಫಸ್ಟ್ ಸೀಸನ್ ಆಡ್ತಿರೋದು ಎಳೆ ಹುಡುಗ, ಇನ್ನು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಬೇಕು, ಎಲ್ಲ ನೋಡ್ತಾ ಇರ್ತಾರೆ. BCCI ನೋಡ್ತಾ ಇರೋದಿಲ್ಲ ಅಂತ ಏನೂ ಇಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವತ್ತು ಟೆಂಪರ್ಮೆಂಟ್ ಹೇಗುಂಟು, ಇವರು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡುವಾಗ ಮತ್ತು ಇಂಡಿಯಾದ ಮರ್ಯಾದೆ ಎಂಥರ ಹಾಳಾಗ್ತದೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಐ ಹೋಪ್ ಆ ಹುಡುಗನಿಗೆ ದಿಗ್ವಿಜಯ್ ರಾತಿಗೆ ಕರೆಕ್ಟಾಗಿರುವಂಥ ಮಾರ್ಗದರ್ಶನ LSG ಮ್ಯಾನೇಜ್ಮೆಂಟ್ ಕೊಡಲಿ, ಇಲ್ಲದಿದ್ದರೆ ಸುಮ್ಮನೆ ಕರಿಯರ್ ಹಾಳಾಗ್ತದೆ. ಎಸ್, ಅಭಿಷೇಕ್ ತುಂಬ ಹೊತ್ತು ಮಾತಾಡಿದೆ. ಎನಿವೇಸ್ ಅದು ಮಾತಾಡಬೇಕಿತ್ತು, ಕವರ್ ಮಾಡಬೇಕಿತ್ತು. ಅಭಿಷೇಕ್ ಶರ್ಮಾ ಅವರು 20 ಬಾಲಿಗೆ 59 ರನ್ ಹೊಡೆದ ಮೇಲೆ ಮತ್ತೆ ಎಂತ ಅಣ್ಣ, ಅಲ್ಲಿ 40 ಬಾಲ್ಸ್ ಸೇವ್ ಆಯ್ತಲ್ಲ. ಮತ್ತೆ ಮಿಕ್ಕಿದವರೆಲ್ಲರೂ ಕೂಡ ಒಂದು ಆ್ಯಂಕರ್ ರೋಲ್ ಆಡಿದ್ರು. ಇಶಾನ್ ಕಿಶನ್ ಅವರು 28 ಬಾಲಿಗೆ 35 ರನ್, ಗುಡ್. ಆ ಥರದೊಂದು ಆ್ಯಂಕರ್ ರೋಲ್ಸ್ ಅವಶ್ಯಕತೆ ಇತ್ತು. ಇಬ್ಬರು ಸಹ ಹೊಡಿಲಿಕ್ಕೆ ಹೋಗಿ ಇಬ್ಬರು ಸಹ ಔಟ್ ಆಗಿ ಮತ್ತೆ ಪ್ಯಾನಿಕ್ ಕ್ರಿಯೇಟ್ ಆಗಬಾರ್ದು ಅಂತ. ಅದಾದಮೇಲೆ ಕ್ಲಾಸನ್ನು ಅವರು ಮುಂದುವರಿಸ್ಕೊಂಡು ಹೋದರು. 28 ಬಾಲಿಗೆ 47 ರನ್ ಹೊಡೆದ್ರು. 3 ಓವರ್ ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ದಂತಹ ದಿಗ್ವಿಜಯ್ ರಾತಿ ಅಷ್ಟು ಸೆಲೆಬ್ರೇಷನ್ ಎಲ್ಲ ಮಾಡಿದ್ಮೇಲೆ ಕಮಿಂಡು ಮೆಂಡಿಸ್ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಅಣ್ಣ ಸ್ವಲ್ಪ ಜಾಸ್ತಿ ಹಾರಾಡ್ತಿದ್ದಿಲ್ಲ, ನಾನೊಂದು 3 ಬಾಲಿಗೆ 3 4 ಎಲ್ಲ ಹೊಡೆದು ನಿನ್ನ ಹೋರಾಟವನ್ನು ಸ್ವಲ್ಪ ಕೆಳಗೆ ಮಾಡ್ತೇನೆ, ಭೂಮಿಗೆ ಬಾ ಅಣ್ಣ, ಬೇಲೆ ಹಾರಾಡ್ತಿದ್ಯಲ್ಲ ಭೂಮಿಗೆ ಬಾ ಅಂತ ಆ ಓವರಲ್ಲಿ ಒಂದು 17 ರನ್ ಹರಿದು ಬಂತು. ಸೊ ದಿಗ್ವಿಜಯ್ ರಾತಿ ಅವರಿದ್ದು ಏನು ಪರ್ಸ್ನಲ್ ಒಂದು 4 ಓವರಿಗೆ ಅದು ಆ ಸ್ಪೆಲ್ ಕೂಡ ಹಾಳಾಯಿತು. ಕೊನೆಗೆ ಲಾಸ್ಟಿಗೆ ಅನಿಕೆ ಅವರು ರಿಟೈರ್ಡ್ ಔಟ್ ಆದರು ಮಾರ. ಅವ್ರಿಗೇನು ಹ್ಯಾಮ್ಸ್ಟ್ರಿಂಗ್ ಆಯಿತು, ರಿಟೈರ್ಡ್ ಔಟ್ ಆದರು. ಯಾರು ಕಮಿಂಡು ಮೆಂಡಿಸ್ ಅವರು 21 ಬಾಲಿಗೆ 32 ರನ್ ಹೊಡೆದ್ರು. ಕೊನೆಗೆ ಅನಿಕೇತ್ ವರ್ಮಾ 2 ಬಾಲಿಗೆ 5 ರನ್, ನಿತೀಶ್ ರೆಡ್ಡಿ 2 ಬಾಲಿಗೆ 5 ರನ್. ಇನ್ನೂ ಸಹ 1.4 ಓವರ್ಸ್ ಇರುವಾಗಲೇ ಆ ಒಂದು ಟಾರ್ಗೆಟನ್ನು SRH ರೀಚ್ ಆಗಿ ಅಫಿಷಿಯಲಿ LSGಯನ್ನು ಮನೆಗೆ ಕಳಿಸಿದ್ದಾರೆ. ಆ್ಯಂಡ್ ಇವತ್ತಿನ ಮ್ಯಾಚ್ ಇರೋದು ಯಾವುದು? ರಾಜಸ್ಥಾನ್ ವರ್ಸಸ್ CSK ಮ್ಯಾಚು. 9 ಹಾಗೂ 10ನೇ ಪ್ಲೇಸಲ್ಲಿ ಇರುವಂತಹ ತಂಡಗಳು. ಯಾಕೆ ಈ ಮ್ಯಾಚಿಂದ ಏನು ಯೂಸ್ ಇಲ್ಲ, ಇದು ನಂಗೆ ಗೊತ್ತಿಲ್ಲ. CSK ಏನಾದರೂ ವಿನ್ ಆದರೆ 10ರಿಂದ 9ನೇ ಪ್ಲೇಸಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಯಾವಾಗಿಂದ CSK 10th ಪ್ಲೇಸ್ ನಂಗೆ ಗೊತ್ತಿಲ್ಲ, ಅಂದ್ಕೊಂಡಿದ್ದಾನೆ. ಯಾವಾಗಿಂದ CSK 10th ಪ್ಲೇಸಿಗೆ ಹೋಯಿತು ಅಲ್ಲಿಂದ ಮೇಲೆ ಬಂದೇ ಇಲ್ಲ ಈ IPL ಅಲ್ಲಿ. ಇದೊಂದು ಸುವರ್ಣಾವಕಾಶ ಅದನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ. ಇವತ್ತು ಯಾರು ವಿನ್ ಆಗಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು RRಗೆ ವೋಟ್ ಬರ್ತದೆ, ಎಷ್ಟು CSKಗೆ ವೋಟ್ ಬರ್ತದೆ ಅಂತ ನೋಡುವ. ಒಂದು ಕೆಲಸ ಮಾಡುವ, ನಾನೇ 2 ಕಮೆಂಟ್ ಆಗಿರ್ತೇನೆ, ಒಂದು CSK ಇನ್ನೊಂದು RR ಅಂತ ಕಮೆಂಟ್ ಹಾಕಿರ್ತೇನೆ. ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ ಬರ್ತದೆ ಅಂತ ನೋಡುವ. ಸೊ ಆವಾಗ ಗೊತ್ತಾಗ್ತದೆ ಯಾರಿಗೆ ಜಾಸ್ತಿ ಸಪೋರ್ಟರ್ಸ್ ಇದ್ದಾರೆ ಅಥವಾ ಯಾರ ಮೇಲೆ ಇವತ್ತು ಒಲವು ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ಸರಿಯಾಗಿ ಬರುವ. ನಮಸ್ಕಾರ.